ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಪದೇ ಪದೇ ಬಹಿರಂಗ ಹೇಳಿಕೆಗಳಾಯಿತು. ಬಹಿರಂಗ ಪತ್ರ ಕೂಡ ಬರೆದ್ರು. ಈಗ 5ನೇ ಬಾಂಬ್ ಸಿಡಿಸಿದ್ದಾರೆ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ಕಾರದ ವಿರುದ್ಧವೇ ಬಿಆರ್ ಪಾಟೀಲ್ ಮತ್ತೊಮ್ಮೆ ಗರಂ ಆಗಿದ್ದಾರೆ ಕೆಡಿಪಿ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ಕಾರಕ್ಕೆ ಮಗ್ಗಲು ಮುಳ್ಳಾಗಿದ್ದಾರೆ ಬಿಆರ್ ಪಾಟೀಲ್. ಲೆಟರ್ ಬರೆದ್ರು, ಬಹಿರಂಗ ಹೇಳಿಕೆಯೂ ಆಯಿತು. ಇದೀಗ ಸರ್ಕಾರದ ವಿರುದ್ಧ ಕೆಡಿಪಿ ಸಭೆಯಲ್ಲಿ ಕಿಡಿ ಕಾರ್ತಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಫುಲ್ ಗರಂ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಸರ್ಕಾರ ಬಂದಾಗಿನಿಂದ ಆಳಂದದಲ್ಲಿ ಯಾವುದೇ ಕೆಲಸ ಆಗಿಲ್ಲ, ಒಂದು ಕಲ್ಲು ಕೂಡ ಇಟ್ಟಿಲ್ಲ ಅಂತ ಶಾಸಕ ಬಿಆರ್ ಪಾಟೀಲ್ ಗರಂ ಆಗಿದ್ದಾರೆ. ಗ್ಯಾರಂಟಿ ಎಫೆಕ್ಟ್, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಬಿಆರ್ ಪಾಟೀಲ್ ಸ್ವತಃ ಸರ್ಕಾರದ ವಿರುದ್ಧ ಗರಂ ಆಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಸಚಿವರು ಸ್ಪಂದಿಸ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಹಾಗಾಗಿ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನುವಂತ ಆಕ್ರೋಶ. ಈಗ ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೆಡಿಪಿ ಸಭೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಮತ್ತೊಮ್ಮೆ ಬಹಿರಂಗವಾಗಿ ಈ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಅದು ಸಪರೇಟ್ ರಿವ್ಯೂ ಮಾಡಿ ಇದ್ರಾಗಿ ಇವ್ರು ಏನ್ ಮಾಡೋದು ಸರಿ ಆಗಲ್ಲ. ಇವ್ರಿಗೆಲ್ಲರಿಗ ಸೆಂಟ್ರಲ್ ಜೈಲಿ ಕಳಿಸ್ರಿ, ಸೀದಾ ಇಲ್ಲೇ SP ಇದ್ದಾರೆ, ಎಲ್ಲ ಇದ್ದಾರೆ, ಅವಾಗ ಸರಿ ಆಗ್ತದೆ. ಅದು ಸೆಂಟ್ರಲ್ ಜೈಲಲ್ಲಿ 12 ನಂಬರ್ ಕೊಟ್ಟಿಡಿ ಬೇರೆ ಇರ್ತದೆ. ನಾ ಎಮರ್ಜೆನ್ಸಿಯಲ್ಲಿ ಒಳಗಿದ್ದೆ, 12 ನಂಬರ್ ಅಂತ ಐಸೋಲೇಷನ್ ರಾಜ್ಪುರ ಟೇಕ್ ಆಕ್ಷನ್ ಇಂತ ಆಫೀಸರ್ಸ್ ಇದ್ರೆ ಎಲ್ಲ ಹೆಸರು ಹಾಳಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಶಾಸಕ ಬಿಆರ್ ಪಾಟೀಲ್ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದ್ದಾರೆ ಸರ್ಕಾರಕ್ಕೆ. ಸಿಎಂ ಸಿದ್ದರಾಮಯ್ಯನವರಿಗೆ ಅನುದಾನದ ವಿಚಾರ ಆಯಿತು, ಸಚಿವರ ವಿರುದ್ಧ ಅಸಮಾಧಾನ ಆಯಿತು, ಈಗ ಕೆಡಿಪಿ ಸಭೆಯಲ್ಲೂ ಕೂಡ ಸರ್ಕಾರದ ವಿರುದ್ಧವೇ ಮುಗಿ ಬಿದ್ದಿರೋದು. ಎಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಇದು ಸರ್ಕಾರಕ್ಕೆ? ಶ್ರುತಿ, ಖಂಡಿತವಾಗ್ಲೂ ಈ ಹಿಂದೆ ಬಿಆರ್ ಪಾಟೀಲ್ರು ತಮ್ಮದೇ ಸರ್ಕಾರದ ಸಚಿವರ ವಿರುದ್ಧ ಪತ್ರ ಬರೆದಿದ್ರು. ಅದಾದ ನಂತರ ಅನುದಾನಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಪತ್ರ ಬರೆದು ಏನು ಇಡೀ ಸರ್ಕಾರಕ್ಕೆ ಇದೊಂದು ನುಂಗಲಾರದ ತುತ್ತಾಗಿ ಪರಿಣಮಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಕೂಡ ಏನು ಕೆಡಿಪಿ ಮೀಟಿಂಗ್ ನಡೀತಾ ಇತ್ತು. ಕೆಡಿಪಿ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತ ಆಳನ್ನ ಶಾಸಕರಾದಂತ ಏನು ಬಿಆರ್ ಪಾಟೀಲ್ರು ಆ ಕೆಡಿಪಿ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಈ ಸರ್ಕಾರ ಬಂದಾಗಿನಿಂದ ಅಂದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಇಟಿಗೆ ಒಂದು ಕಲ್ಲು ಕೂಡ ಆಳಂಗ್ ಕ್ಷೇತ್ರದಲ್ಲಿ ಇಟ್ಟಿಲ್ಲ ಅನ್ನುವಂತ ಬೇಸರ ಮತ್ತೆ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ KRDL ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ರು, ಜೊತೆಗೆ ಅವ್ರಿಗೆ ನೀಡಿರುವಂತ ಕೆಲಸಗಳು ಎಷ್ಟರ ಮಟ್ಟಿಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಎಲ್ಲವೂ ಕೂಡ ಪೆಂಡಿಂಗ್ ಅನ್ನ ಇಟ್ಟಿರುವಂತದ್ರ ಬಗ್ಗೆ ಸಂಬಂಧಪಟ್ಟಂತೆ KRIDL ಅಧಿಕಾರಿಗಳ ವಿರುದ್ಧ ಕೂಡ ಏನು ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತ ಕೆಡಿಪಿ ಮೀಟಿಂಗ್ ನಲ್ಲಿ ಎಲ್ಲ ಶಾಸಕರು ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಎಲ್ಲ ಶಾಸಕರು ಕೂಡ KRIDL ಅಧಿಕಾರಿಗಳ ವಿರುದ್ಧ ಏನು ಮುಗಿಬಿದ್ದಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಸಕ ಬಿಆರ್ ಪಾಟೀಲ್ ಏನಿದ್ದಾರೆ, ಇವರು ನೇರವಾಗಿ ಸಚಿವರ ಸಮ್ಮುಖದಲ್ಲೇ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸಮ್ಮುಖದಲ್ಲೇ ಅಲ್ಲಿದ್ದಂತ ಏನು ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಆ ಸೆಂಟ್ರಲ್ ಜೈಲ್ನ 12 ನಂಬರ್ ಕೊಠಡಿಗೆ ಹಾಕಿ, ಹಿಂದೆ ನಾನು ಎಮರ್ಜೆನ್ಸಿ ಟೈಮ್ ಅಲ್ಲಿ ಆ ಕೊಠಡಿಯಲ್ಲಿ ಇದ್ದೆ ಅನ್ನುವಂಥದ್ದು. ಅಂದ್ರೆ ಇವರೆಲ್ಲರೂ ಕೂಡ ಅಂತ ಬೇಜವಾಬ್ದಾರಿತನದಿಂದ ಕೆಲಸ ಮಾಡುವಂತರು. ಆಮೇಲೆ ಈ ಒಂದು KRIDL ಅನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿರುವಂತ ಅಧಿಕಾರಿಗಳನ್ನ ಸೆಂಟ್ರಲ್ ಜೈಲ್ಗೆ ಹಾಕ್ಬೇಕು ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಅವಾಗ ಆ KRIDL ನ ಅಧಿಕಾರಿಗಳನ್ನ ಸೆಂಟ್ರಲ್ ಜೈಲ್ ನ 12 ನಂಬರ್ ಕೊಠಡಿಗೆ ಹಾಕ್ಬೇಕು ಅಂತ ತಕ್ಷಣ ಏನು ಅಲ್ಲಿರುವಂತ ಅಧಿಕಾರಿಗಳು ನಗ್ತಾರೆ. ಆಗ ಮತ್ತೆ ಗರಂ ಆದಂತ ಬಿಆರ್ ಪಾಟೀಲ್ ಅವರು ನಗ್ತಿರಲ್ರಿ ಅನ್ನುವಂತ ಒಂದು ಮಾತನ್ನ ಬಹಳ ಆಕ್ರೋಶದಿಂದ ಹೇಳ್ತಾರೆ. ನಾಲಾಯಕ್ಗಳು ನೀವೆಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ಬೇಕು ಅನ್ನುವಂತ ಪ್ರಸಂಗ ಕೂಡ ಏನು ಇದಾಗುತ್ತೆ. ಜೊತೆಗೆ ಖುದ್ದು ಬಿಆರ್ ಪಾಟೀಲ್ ಅವರೇ ಈ KRIDL ಗೆ ಸಂಬಂಧಪಟ್ಟ ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
3 ತಿಂಗಳಲ್ಲಿ ಏನಾಯ್ತು? ನಾನು ನಿಮ್ ಯಾರ ಚೇಂಬರ್ಗೆ ಹೋಗಿಲ್ಲ ಇಲ್ಲಿವರೆಗೆ. ನಿಮ್ ಚೇಂಬರ್ಗೆ ಬಂದು ಈ ವರ್ಕ್ ರಿವ್ಯೂ ಮಾಡಿದ್ವಿ ಇಲಾಖೆಯವ್ರು. ಏನಾಯ್ತು? ಕೆಲವೊಂದು ವರ್ಕ್ ಇದು ಸರ್ ಪ್ರವಾಸಿ ಬಂದಿದ್ರಿಂದ ಕಂಪ್ಲೀಟ್ ಮಾಡಿ ಹೇಳಿದೆ ಸರ್. ಬಟ್ ಅಗೇನ್ ಒಂದ್ ಇಂಚು ಮುಂದುವರೆದಿಲ್ಲ. ಮತ್ತೆ ನೀನ್ ಸಿಇಒ ಆಗಿ ರಿವ್ಯೂ ಮಾಡಿದ್ರೆ ಬಂದೆ ನನ್ ಕೈಲಿ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಸರ್ ಕೇಳ್ತಾರೆ ಫಿಸಿಕಲ್ ಪ್ರೋಗ್ರೆಸ್ ಮಾಡಿ ಕಾಮಗಾರಿಗಳದು. 3 ತಿಂಗಳಾಯ್ತು ನಾನು ಸಿಇಒ ಚೇಂಬರ್ ಅಲ್ಲಿ ರಿವ್ಯೂ ಮಾಡಿದಾಗ. ಏನ್ ಒಂದರ ಬದಲಾವಣೆ ಆಯ್ತು, ಚೇಂಜ್ ಆಯ್ತಾ? ನಿಮ್ಗೆ ಸ್ಟಾಕ್ ಬಂದಿದೆ ನಿಮ್ಗೆ? ಸರ್ ಹೇಳಿ ಏನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆ ಮೀಟಿಂಗ್ ಸರ್ 1 ಮಿನಿಟ್. ಎಲೆಕ್ಷನ್ ಆದ್ಮೇಲೆ ಯಾವ ವರ್ಕ್ ಚಾಲು ಆಗಿವ್ರಿ ಎಲ್ಲನೂ ಜಿಲ್ಲಾಧಿಕಾರಿಗಳು ನಿಮ್ಮ ಮಿನಿಟ್ ನೀವು ಯಾಕೆ ಬಂದ್ ಮಾಡ್ರಿ ಕೇಳಿ ಹೇಳ್ಯಾರ. ಯಾವಾಗ ಒಂದು ಕೆಲಸ ಯಾಕೆ ಚಾಲು ಆಗಿಲ್ಲ? ನೀವು ಈಗಲೇ ಮಾಡಿಲ್ಲ, ಇವಾಗ ನಾಳೆ ಚಾಲು ಮಾಡೋದು ಹೇಳ್ರಿ. 3 ತಿಂಗಳಲ್ಲಿ ಏನಾಯ್ತು? ನಾನು ನಿಮ್ ಯಾರ ಚೇಂಬರ್ಗೆ ಹೋಗಿಲ್ಲ ಇಲ್ಲಿವರೆಗೆ. ನಿಮ್ ಚೇಂಬರ್ಗೆ ಬಂದು ಈ ವರ್ಕ್ ರಿವ್ಯೂ ಮಾಡಿದ್ವಿ ಇಲಾಖೆಯವ್ರು. ಏನಾಯ್ತು?